ನಾನು ಮೊದಲು ದೇವರ ವಾಕ್ಯವನ್ನು ಓದಿಕೊಳ್ತೀನಿ, ಆಮೇಲೆ ವಿಷಯಕ್ಕೆ ಬರೋಣ. ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 14ನೇ ವಚನದಿಂದ 17ನೇ ವಚನವರೆಗೂ ನಾನೇ ಓದ್ತಾ ಇದ್ದೇನೆ. ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 14ನೇ ವಚನದಿಂದ. ಲೋಟನು ಅಬ್ರಾಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಾಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತತಿಯನ್ನು ಲೆಕ್ಕಿಸಲಾದಿತ್ತು. ನೀನೆದ್ದು ಈ ದೇಶದ ಎಲ್ಲ ಕಡೆಯಲ್ಲಿಯೂ ತಿರುಗಾಡು, ಇದನ್ನು ನಿನಗೆ ಕೊಡುವೆನು ಎಂದು ಹೇಳಿದನು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕವಾಗಿ ಆತನೇ ಅನುಗ್ರಹಿಸಿಕೊಡ್ಲಿ. ಪ್ರಿಯರೇ, ನಾವು ಅಬ್ರಹಾಮನ ಜೀವನದಲ್ಲಿ ದೇವರು ಪ್ರತ್ಯಕ್ಷನಾಗಿ ಆತನು ಹೇಳಿರುವಂತ ಮಾತುಗಳು, ಅಲ್ಲಿ ನಡೆದಂತ ಘಟನೆಗಳ ಮೂಲಕವಾಗಿ ಆತ್ಮಿಕವಾದಂತ ವಿಷಯಗಳನ್ನು ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಈಗ ನಾವು ಓದಿರುವಂತ ಈ ವಾಕ್ಯ 14ನೇ ವಚನದಲ್ಲಿ ಇದು 4ನೇ ಸಾರಿ ದೇವರು ಅಬ್ರಹಾಮನೊಂದಿಗೆ ಮಾತಾಡುವಂಥದ್ದು, ಇಲ್ಲ ದರ್ಶನ ಕೊಟ್ಟಿರುವಂಥದ್ದು. ಇದು 4ನೇ ಒಂದು ಪ್ರತ್ಯಕ್ಷತೆ ಅಂತೇಳಿ ನಾವು ಗಮನಿಸಬಹುದು. ನಾವು ಈಗಾಗಲೇ 3 ಪ್ರತ್ಯಕ್ಷತೆಗಳಲ್ಲಿ ನಡೆದಂತ ಘಟನೆಗಳನ್ನು ನಾವು ಆಲೋಚಿಸಿದ್ದೇವೆ. ಅದರಲ್ಲಿ ಮೊದಲನೇ ಒಂದು ಪ್ರತ್ಯಕ್ಷತೆಯಲ್ಲಿ ಅಬ್ರಹಾಮನು ಯಾವ ರೀತಿಯಾಗಿದ್ದನು ನಾವು ನೋಡಿದ್ದೇವೆ. ಒಬ್ಬ ಅನ್ಯನಾಗಿ, ವಿಗ್ರಹಾರಾಧಿಕನಾಗಿ, ಪಾಪದ ಸ್ವಭಾವದಲ್ಲಿ ದೇವರಿಗೆ ದೂರಸ್ಥನಾಗಿ ಜೀವಿಸುವಂತವನು. ಅಲ್ಲಿ ಪ್ರಭಾವ ಸ್ವರೂಪದಂತ ದೇವರಾಗಿ ಪ್ರತ್ಯಕ್ಷನಾಗ್ತಾನೆ. ಆ ವಿಷಯ ನೋಡಿದ್ದೇವೆ. 2ನೇ ಪ್ರತ್ಯಕ್ಷತೆಯಲ್ಲಿ ಅಬ್ರಹಾಮನು ಯಾವ ರೀತಿಯಾಗಿದ್ದನಂದ್ರೆ, ಒಬ್ಬ ಅವಿಧೇಯನಾಗಿ, ದೇವರ ಕರುವಿಕೆಗೆ ಕಿವಿಗೊಡದೆ ಅವಿಶ್ವಾಸದಲ್ಲಿ ಅವಿಧೇಯನಾಗಿದ್ದನು ಮತ್ತು ತಂದೆ ತೀರಿ ಹೋದಂತ ದುಃಖದಲ್ಲಿದ್ದನು ಮತ್ತು ಎಲ್ಲಿಗೂ ಹೋಗಬೇಕು ಒಂದು ದಿಕ್ಕು ಕಾಣದಿರುವಂತ ಪರಿಸ್ಥಿತಿಯಲ್ಲಿದ್ದಾಗ 2ನೇ ಸಾರಿ ದೇವರು ಪ್ರತ್ಯಕ್ಷನಾಗಿ ಅಬ್ರಹಾಮನೊಂದಿಗೆ ಮಾತಾಡುವಂಥದ್ದು ನಾವು ಗಮನಿಸಿದ್ದೇವೆ. ಆಮೇಲೆ 3ನೇ ಪ್ರತ್ಯಕ್ಷತೆ ಕನಾನ ದೇಶಕ್ಕೆ ಬಂದಾಗ ಅದನ್ನು ಸಂಚರಿಸಿ ನೋಡುತ್ತಿದ್ದಾಗ ಆ ಕಾಲದಲ್ಲಿ ಕನಾನ್ಯರು ದೇಶದಲ್ಲಿದ್ದರು ಅಂತ ನಾವು ಓದ್ತೇವೆ 12:6ನೇ ವಚನದಲ್ಲಿ. ಆ ಕನಾನ್ಯರನ್ನು ನೋಡಿದಾಗ ದೇವರು ಅಲ್ಲಿ ಪ್ರತ್ಯಕ್ಷನಾಗಿ ಅಬ್ರಹಾಮನಿಗೆ ಮಾತು ಕೊಡ್ತಾನೆ. ಅಂದ್ರೆ ಯಾಕೆ ದೇವರು ಪ್ರತ್ಯಕ್ಷನಾದಂದ್ರೆ, ಅದರ್ಯದಲ್ಲಿದ್ದಂತ ಅಬ್ರಹಾಮನನ್ನು ಧೈರ್ಯಪಡಿಸುವುದಕ್ಕಾಗಿ. ಮೊದಲು ಅನ್ಯನನ್ನು ಧನ್ಯನಾಗಿ ಮಾಡುವುದಕ್ಕೋಸ್ಕರ, 2 ಅವಿಧೇಯನಾಗಿದ್ದಂತ ಅಬ್ರಹಾಮನನ್ನು ವಿಧೇಯನಾಗಿ ಮಾಡುವುದಕ್ಕೋಸ್ಕರ, 3 ಅದರ್ಯದಲ್ಲಿದ್ದಂತ ಅಬ್ರಹಾಮನನ್ನು ಧೈರ್ಯಪಡಿಸುವುದಕ್ಕೋಸ್ಕರ ಆತನು ಪ್ರತ್ಯಕ್ಷನಾಗಿ ಆತನನ್ನು ಧೈರ್ಯಪಡಿಸಿರುವಂತದ್ದು ನಾವು ಕಳೆದ ವಾರದಲ್ಲಿ ಗಮನಿಸಿರುವಂತ ವಿಷಯ. ಆದ್ರೆ ಇವತ್ತು ನಾವು ಓದಿರುವಂತ ಈ ವಾಕ್ಯ ಭಾಗದಲ್ಲಿ ಇದು 4ನೇ ಸಾರಿ ದೇವರು ಅಬ್ರಹಾಮನಿಗೆ ಪ್ರತ್ಯಕ್ಷನಾಗಿ ಆತನ ಹೇಳುವಂತ ಮಾತುಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಈ ಪ್ರತ್ಯಕ್ಷತೆಯಲ್ಲಿ ದೇವರು ಯಾವ ರೀತಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾನೆ ಅಂತ ನಾವು ನೋಡುವಾಗ, ಆಧರಿಸುವಂತ ದೇವರು, ಎಲ್ಲ ಸಂತೈಸುವಂತ ದೇವರಾಗಿ ಆತನು ಪ್ರತ್ಯಕ್ಷನಾಗ್ತಾನೆ. ಪ್ರತಿಯೊಂದು ಪ್ರತ್ಯಕ್ಷತೆಯಲ್ಲಿ ಅಬ್ರಹಾಮನ ಹಿಂದಿನ ಜೀವನವನ್ನು ನಾವು ನೋಡ್ತೇವೆ, ಅದರಲ್ಲಿ ದೇವರ ಸ್ವಭಾವವನ್ನು ನಾವು ನೋಡ್ತೇವೆ, ಆ ಪ್ರತ್ಯಕ್ಷೆಯಲ್ಲಿ ನಡೆದಂತ ಘಟನೆಗಳು ನಾವು ನೋಡ್ತೇವೆ. ಮೊದಲನೇ ಪ್ರತ್ಯಕ್ಷತೆಯಲ್ಲಿ ಪ್ರಭಾವ ಸ್ವರೂಪನಾಗಿ ಆತನು ದರ್ಶನ ಕೊಡ್ತಾನೆ. 2ನೇ ಪ್ರತ್ಯಕ್ಷತೆಯಲ್ಲಿ ವಾಗ್ದಾನವನ್ನು ಮಾಡಿ ನಂಬಿಗಸ್ತೋನ್ ಅಂತೇಳಿ ಪ್ರತ್ಯಕ್ಷನಾಗ್ತಾನೆ. 3ನೇ ದರ್ಶನದಲ್ಲಿ ಅದರ್ಯದಲ್ಲಿದ್ದಂಥವರನ್ನು ಧೈರ್ಯಪಡಿಸುವಂತ ದೇವರಾಗಿ ಪ್ರತ್ಯಕ್ಷನಾಗ್ತಾನೆ. ಈ 4ನೇ ಪ್ರತ್ಯಕ್ಷತೆಯಲ್ಲಿ ದೇವರು ಯಾವ ರೀತಿಯಾಗಿ ಕಾಣಿಸಿಕೊಂಡಿದ್ದಾನಂದ್ರೆ, ಆಧರಿಸುವಂತ ದೇವರು, ಇಲ್ಲಂದ್ರೆ ಸಂತೈಸುವಂತ ದೇವರಂತೇಳಿ ನಾವಿಲ್ಲಿ ಗಮನಿಸಬಹುದು. ಇದು 4ನೇ ಪ್ರತ್ಯಕ್ಷತೆ. ಆಧರಿಸಲಿಕ್ಕೆ ದೇವರು ಪ್ರತ್ಯಕ್ಷನಾಗ್ತಾನೆ. ಯಾಕೆ ಆಧರಿಸಬೇಕು ಅಂತ ನಾವು ನೋಡುವಾಗ, ಈಗಾಗಲೇ ಮೆಸ್ಪತೋಮಿಯ ಊರು ಎಂಬ ಪ್ರಾಂತವನ್ನು ಬಿಟ್ಟು ಬರುವಾಗ ಹಾರಾನಿನಲ್ಲಿ ತಂದೆ ಸತ್ತು ಹೋಗ್ತಾನೆ. ಈಗ ಸ್ವಲ್ಪ ದೂರ ಬಂದಾಗ, ಸ್ವಲ್ಪ ಕಾಲವಾದ ಮೇಲೆ ಲೋಟನು ಕೂಡ ಬೇರೆ ಆಗಿ ಹೋಗ್ತಾನೆ. ಜೊತೆಯಲ್ಲಿ ಬಂದಂತವ್ರು ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾಗ ತೆರಹನು ತೀರು ಹೋಗ್ತಾನೆ, ಲೋಟನು ಬಿಟ್ಟು ಹೋಗ್ತಾನೆ. ಇಂತಹ ಪರಿಸ್ಥಿತಿನಲ್ಲಿ ತನ್ನ ಮಗನಾಗಿರುವಂತ ಅಬ್ರಹಾಮನನ್ನು ಆಧರಿಸುವುದಕ್ಕೋಸ್ಕರ ದೇವರು ಪ್ರತ್ಯಕ್ಷನಾಗಿ ಮತ್ತು ಆತನ ಸಂತತಿಗೆ ಸಿಗುವಂತ ಆಶೀರ್ವಾದವನ್ನು ಇಲ್ಲಿ ತಿಳಿಸಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಆದ್ರೆ ಈ ಪ್ರತ್ಯಕ್ಷತೆಗೆ ಮುಂಚೆ ಅಬ್ರಹಾಮನ ಜೀವನ ಯಾವ ರೀತಿಯಾಗಿ ಉಂಟು ಅದನ್ನು ಕೂಡ ನಾವು ಆಲೋಚನೆ ಮಾಡ್ತೀವಿ. ಅಂದ್ರೆ ಈ 4ನೇ ಪ್ರತ್ಯಕ್ಷತೆ, ಈ 4ನೇ ಸಾರಿ ದೇವರು ದರ್ಶನ ಕೊಡುವುದಕ್ಕೆ ಮುಂಚೆ
ಅಬ್ರಹಾಮನು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದನು ಅಂತ ನಾವು ಗಮನಿಸುವಾಗ ನಾವು 13ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಓದ್ತೇವೆ. ಏನು, ಆತನು ಐಗುಪ್ತ ದೇಶವನ್ನು ಬಿಟ್ಟು ಕನಾನು ದೇಶದ ದಕ್ಷಿಣದ ಪ್ರಾಂತಕ್ಕೆ ಏರಿ ಬಂದನು ಅಂತ ಹೇಳಿ. ಅಂದ್ರೆ ಕನಾನು ದೇಶದಲ್ಲಿ ಬರಗಾಲ ಬಂದಾಗ ಆತನ ಏನ್ ಮಾಡ್ತಾನೆ, ಐಗುಪ್ತ ದೇಶಕ್ಕೆ ಇಳಿದು ಹೋಗ್ತಾನೆ. 10ನೇ ವಚನ, ಆ ದೇಶದಲ್ಲಿ ಘೋರ ಕ್ಷಾಮವಿದ್ದರಿಂದ ಅಲ್ಲಿಂದ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದಂತ ಅಬ್ರಹಾಮನು, ಐಗುಪ್ತ ದೇಶಕ್ಕೆ ಇಳಿದು ಹೋದಂತ ಅಬ್ರಹಾಮನು ಈಗ ಅದನ್ನು ಬಿಟ್ಟು, ಅಲ್ಲಿ ಕೆಲವೊಂದು ಘಟನೆಗಳು ನಡೀತವೆ, ಅವಮಾನ ಎದುರಾಗ್ತದೆ. ಅದ ಎದುರಾದಾಗ ಅದನ್ನು ಬಿಟ್ಟು ಮತ್ತೆ ಎಲ್ಲಿಗೆ ಬರ್ತದೆ ಅಂದ್ರೆ ಕನಾನು ದೇಶದ ದಕ್ಷಿಣ ಪ್ರಾಂತಕ್ಕೆ ಏರಿ ಬರ್ತಾ ಇದ್ದಾನೆ. ಇಳಿದು ಹೋದಂತವನು ಆತನು ಏರಿ ಬರ್ತಾ ಇರುವಂತದ್ದು ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಇದು 4ನೇ ದರ್ಶನಕ್ಕೆ ಮುಂಚೆ ಅಬ್ರಹಾಮನ ಜೀವನ. ಅಂದ್ರೆ ಆತನು ಮೊದಲು ಇಳಿದು ಹೋದನು, ಆಮೇಲೆ ಆತನು ಏರಿ ಬಂದಿರುವಂತದ್ದು ವಾಕ್ಯದಲ್ಲಿ ಗಮನಿಸುವಂಥದ್ದು. ಆಮೇಲೆ ಎರಡನೇದಾಗಿ ನಾವು ಗಮನಿಸುವಾಗ ಆತನು ತಾನು ಆ ಮೊದಲನೇ ಸ್ಥಿತಿಗೆ ಬರ್ತಾನೆ ನೋಡಿ. ಆ ವಾಕ್ಯದಲ್ಲಿ ನಾವು ಓದ್ತೇವೆ 3ನೇ ವಚನದಲ್ಲಿ, ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಪ್ರಯಾಣ ಮಾಡುತ್ತಾ ಬೇತೇಲಿನವರೆಗೂ, ಅಂದರೆ ಬೇತೇಲಿಗೂ ಹಾಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿಸಿ ಯಜ್ಞವೇದಿಯನ್ನು ಕಟ್ಟಿಸಿದ ಕ್ಷೇತ್ರಕ್ಕೆ ತಿರುಗಿ ಬಂದು, ಪೂರ್ವದಲ್ಲಿ ಅಂದ್ರೆ ಅದಕ್ಕಿಂತ ಮುಂಚೆ ಐಗುಪ್ತ ದೇಶಕ್ಕೆ ಹೋಗುವುದಕ್ಕಿಂತ ಮುಂಚೆ ಎಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿ ದೇವರನ್ನು ಆರಾಧಿಸಿದನೋ, ಈಗ ಐಗುಪ್ತ ದೇಶಕ್ಕೆ ಹೋಗಿ ಅವಮಾನವನ್ನು ಅನುಭವಿಸಿ ಹಿಂತಿರುಗಿ ಬರುವಾಗ, ಅದನ್ನು ಬಿಟ್ಟು ಹತ್ತಿ ಬರುವಾಗ ಅದನ್ನೇನ್ ಮಾಡ್ತಾನೆ, ತನ್ನ ಮೊದಲನೇ ಸ್ಥಿತಿಗೆ, ಪೂರ್ವ ಯಾವ ಸ್ಥಿತಿಯಲ್ಲಿದ್ದನೋ, ಯಾವ ಸ್ಥಳದಲ್ಲಿದ್ದನೋ ಆ ಸ್ಥಳಕ್ಕೆ ಬಂದು ಅಲ್ಲಿ ಗುಡಾರವನ್ನು ಹಾಕಿಸಿ ಅಲ್ಲಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು ಅಂತೆ. ಅರ್ಥ ಆಯ್ತಾ? 4ನೇ ದರ್ಶನೆ ದೇವರು ಕೊಡುವುದಕ್ಕಿಂತ ಮುಂಚೆ ಅಬ್ರಹಾಮನ ಜೀವನದಲ್ಲಿ ಆತನು ಕನಾನು ದೇಶಕ್ಕೆ ಬಂದಿದ್ದಾನೆ, ತನ್ನ ಮೊದಲನೇ ಸ್ಥಿತಿಗೆ ಬಂದಿದ್ದಾನೆ. ಆಮೇಲೆ ಅಲ್ಲಿ ದೇವರನ್ನು ಕೂಡ ಆರಾಧಿಸಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಇನ್ನು ಹೇಳಬೇಕಾದ್ರೆ ಈ ದರ್ಶನಕ್ಕಿಂತ ಮುಂಚೆ ಅಬ್ರಹಾಮನು ಯಾವ ರೀತಿಯಾಗಿದ್ದನು, ಬಹು ಐಶ್ವರ್ಯವಂತನಾಗಿದ್ದ ನೋಡಿ. 2ನೇ ವಚನದಲ್ಲಿ ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದ. ಮತ್ತೆ ಆ ವಾಕ್ಯ ಭಾಗದಲ್ಲಿ ಓದುವಾಗ ಈ ಶರೀರ ಸಂಬಂಧಿಗಳ ಮಧ್ಯದಲ್ಲಿ ಅವನು ವಾಸ ಮಾಡ್ತಾ ಇದ್ದನು. 3ನೇದಾಗಿ ಅಲ್ಲಿ ಕಲಹ ಮತ್ತು ಜಗಳ, ಇಂಥ ಜಗಳಗಳಲ್ಲಿ ಆತನಿದ್ದನು. ಅಬ್ರಹಾಮನ ಹಿಂದಿನ ಜೀವನವನ್ನು ನಾವು ನೋಡ್ತಾ ಇದ್ದೀವಿ. ಯಾವಾಗ 4ನೇ ದರ್ಶನಕ್ಕೆ ಹಿಂದಿನ ಜೀವನ 3 ಒಳ್ಳೆ ವಿಷಯಗಳು ಯಾವುದು, ಐಗುಪ್ತ ದೇಶವನ್ನು ಬಿಟ್ಟು ಕನಾನ ದೇಶಕ್ಕೆ ಬಂದನು, ಮೊದಲನೇ ಸ್ಥಿತಿ ಎಲ್ಲಿ ಪ್ರಾರಂಭಿಸಿದನೋ ಆ ಸ್ಥಿತಿಗೆ, ಅಲ್ಲಿ ಆ ಸ್ಥಳಕ್ಕೆ ಬಂದನು, ಅಲ್ಲಿ ದೇವರನ್ನು ಆರಾಧಿಸಿದ, ಇದು ಒಳ್ಳೆ ವಿಷಯ. ಮತ್ತು ಮತ್ತೊಂದು ರೂಪದಲ್ಲಿ ನಾವು ನೋಡುವಾಗ ಈ ದರ್ಶನ ಕೊಡುವುದಕ್ಕಿಂತ ಮುಂಚೆ ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು, ಶರೀರಗಳ ಮಧ್ಯದಲ್ಲಿ ವಾಸ ಮಾಡ್ತಿದ್ದನು. ಶರೀರ ಮಧ್ಯದಲ್ಲಿರುವಾಗ ಏನು ಬರುತ್ತದೆ, ಜಗಳ, ಒಡೆದಾಟ, ಕಲಹಗಳ ಮಧ್ಯದಲ್ಲಿ ಆತನು ಜೀವಿಸ್ತಾ ಇದ್ದನು. ಅದರ ಪ್ರಿಯರೇ, ಈ ದರ್ಶನ ಕೊಡುವುದಕ್ಕೆ ಕಾರಣವೇನಂತಂದ್ರೆ ಇಲ್ಲಾಗಿರುವಂತ ಕೆಲವೊಂದು ಸನ್ನಿವೇಶಗಳನ್ನು ನಾವು ನೋಡ್ತೇವೆ. ಅದಕ್ಕಾಗಿ ನಾನು ಹೀಗೆ ಹೇಳ್ತೇನೆ, ಇಲ್ಲಿ ದೇವರು ಅಬ್ರಹಾಮನಿಗೆ ದರ್ಶನ ಕೊಡುವುದರಲ್ಲಿ ಒಂದು ಪ್ರಮುಖವಾದಂತ ಒಂದು ವಿಷಯ ಏನಂತಂದ್ರೆ, ಅವಿಶ್ವಾಸಿಗಳೊಂದಿಗೂ ಶರೀರ ಸಂಬಂಧಿಗಳೊಂದಿಗೂ ನಾವು ಜೀವಿಸುವಷ್ಟು ಕಾಲ ದೇವರ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಮ್ಮ ಮನಸ್ಸಿನಲ್ಲಿ ನಾವು ಮುದ್ರಿಸಿಕೊಳ್ಳಬೇಕು. 4ನೇ ಪ್ರತ್ಯಕ್ಷತೆ ದೇವರು ಕೊಡ್ಲಿಕ್ಕೆ ಕಾರಣವೇನಂತಂದ್ರೆ, ಅಬ್ರಹಾಮನು ಅವಿಶ್ವಾಸಿಗಳೊಂದಿಗೂ ಶರೀರ ಸಂಬಂಧಿಗಳೊಂದಿಗೂ ಜೀವಿಸುವಷ್ಟು ಕಾಲ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸ್ಲಿಕ್ಕೆ ಆಗುವುದು. ಅದಕ್ಕಾಗಿ ನಾವು ಒಂದು ಪ್ರತ್ಯೇಕಿಸಲ್ಪಟ್ಟವರಾಗಿ, ಕಷ್ಟವಾಗಿದ್ದರೂ, ನಷ್ಟವಾಗಿದ್ದರೂ, ನೋವಾಗಿದ್ದರೂ, ದುಃಖವಾಗಿದ್ದರೂ, ಅದು ಕಣ್ಣೀರಾಗಿದ್ದರೂ, ಒಂದು ಪ್ರತ್ಯೇಕಿಸಲ್ಪಟ್ಟಂತ ಜೀವನ ನಮ್ಮಲ್ಲಿರುವಾಗ, ಪರಿಶುದ್ಧವಂತ ಜೀವನ ನಮ್ಮಲ್ಲಿರುವಾಗ ದೇವರು ನಮಗೆ ಪ್ರತ್ಯಕ್ಷನಾಗ್ತದೆ. ಅದಕ್ಕಾಗಿ ಒಂದು ಮಾತು ಓದೋಣ ನೋಡಿ. ಆ ಮಾತನ್ನು ಓದ್ಕೊಂಡು ನಾನು ಇಲ್ಲಿ ಬರ್ತೇನೆ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಒಂದು ಮಾತು ಓದಿಕೊಂಡು ನಾನು ಇಲ್ಲಿ ಬರ್ತೇನೆ. ನಮ್ಮಲ್ಲಿ ಪ್ರತ್ಯೇಕತೆ ಇರುವಾಗ ದೇವರು ನಮ್ಮೊಂದಿಗೆ ಆತನಿರ್ತಾನೆ, ನಮಗೆ ದರ್ಶನ ಕೊಟ್ಟು ನಮ್ಮೊಂದಿಗೆ ಮಾತಾಡ್ತಾನೆ. ನೋಡಿ, 6ನೇ ಅಧ್ಯಾಯ 14ನೇ ವಚನ ಓದ್ತೀನಿ. ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಳಕಿಗೂ ಕತ್ತಲಿಗೂ ಐಕ್ಯವೇನು,
ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಕ್ಕೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ, ಇದರ ಸಂಬಂಧವಾಗಿ ದೇವರಿರ್ತಾರೆ, ನಾನು ಅವರಲ್ಲಿ ವಾಸ. ಅಂದ್ರೆ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ನಾವು ಈ ಶರೀರ ಸಂಬಂಧಿಗಳೊಂದಿಗೆ ಇಲ್ಲ ಅವಿಶ್ವಾಸಗಳೊಂದಿಗೆ ನಾವು ಜೀವಿಸುವಷ್ಟು ಕಾಲ ದೇವರು ನಮ್ಮ ಸಂಗಡ ಇರಲಿಕ್ಕೆ ಸಾಧ್ಯವಿಲ್ಲ. ನಾವು ಲೋಕದಲ್ಲಿ ಇಷ್ಟ ಬಂದ ಹಾಗೆ ಲೋಕದ ವ್ಯವಹಾರಗಳಲ್ಲಿ ನಾವು ಜೀವಿಸುವಾಗ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಇಲ್ಲಿ ಲೋಟನು ಯಾವಾಗ ಬಿಟ್ಟು ಬೇರೆಯಾಗಿ ಹೋಗ್ತಾನೋ, ಬೇರೆಯಾದ ನಂತರ ಯೆಹೋವನು ಲೋಟನಿಗೆ ಅಬ್ರಹಾಮನಿಗೆ ಏನ್ ಮಾಡ್ತಾ ಇದ್ದಾನೆ, ದರ್ಶನ ಕೊಟ್ಟು ನೀನಿರುವ ಸ್ಥಳವನ್ನು ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿ ಅಬ್ರಹಾಮನನ್ನು ಆದರಿಸುವಂಥದ್ದು, ಅಬ್ರಹಾಮನನ್ನು ಧೈರ್ಯಪಡಿಸುವಂಥದ್ದು ಈ ವಾಕ್ಯ ಭಾಗದಲ್ಲಿ ಗಮನಿಸಿ. ಅದಕ್ಕಾಗಿ ಈ 4ನೇ ಪ್ರತ್ಯಕ್ಷತೆಗೆ ಅತಿ ಪ್ರಾಮುಖ್ಯವಾದ ವಿಷಯ ಅಂತಂದ್ರೆ ದೇವರ ಒಂದು ಪ್ರಸನ್ನತೆ ಇಲ್ಲ ದೇವರ ಒಂದು ಅನ್ಯೋನ್ಯತೆ ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ಅನುಭವಿಸಬೇಕಾದ್ರೆ ಕೆಲ ಅವಿಶ್ವಾಸಿಗಳೊಂದಿಗೆ ಈ ಶರೀರ ಸಂಬಂಧಿಗಳೊಂದಿಗೆ ನಾವು ಪ್ರತ್ಯೇಕವಾಗಿರ್ಬೇಕು. ದೇವರ ವಾಕ್ಯ ಅದೇ ಹೇಳ್ತೈತೆ ಅಲ್ಲ, 2ನೇ ಕೊರಿಂಥಿ ಪತ್ರಿಕೆ 6ನೇ ಅಧ್ಯಾಯ 14ನೇ ನಾವು ಓದಿದ್ದೇವೆ. ಅವರೊಂದಿಗೆ ಇಜ್ಜೋಡಾಗಬೇಡ. ಅದರಿಂದ ನಾವೇನು ಕಳ್ಕೊಳ್ತೇವೆ? ದೇವರ ಒಂದು ಪ್ರಸನ್ನತೆಯನ್ನು ಕಳೆದುಕೊಳ್ತೇವೆ. ಆಯ್ತು, ನಾನು ಇಲ್ಲಿ ಬರ್ತೇನೆ. ಇಲ್ಲಿ ದೇವರು ಇವರು ಬಿಟ್ಟು ಹೋಗ್ಲಿಕ್ಕೆ, ಇವರು ಬಿಟ್ಟು ಬೇರೆ ಆಗ್ಲಿಕ್ಕೆ ಕೆಲವೊಂದು ಕಾರಣಗಳಿದ್ದಾವೆ. ಲೋಟನು ಬೇರೆ ಆಗ್ಲಿಕ್ಕೆ ಕೆಲವೊಂದು ಕಾರಣ ಏನು? ಇವರು ಬಹಳ ಆಸ್ತಿವಂತರಾಗಿದ್ರಲ್ಲ. 2ನೇ ವಚನ, ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಹಾಗೆಯೇ ಲೋಟನು ಕೂಡ ಅವನ ಜೊತೆಯಲ್ಲಿದ್ದ ಲೋಟನಿಗೂ, 5ನೇ ವಚನ, ಅವನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿ ದನ ಗುಡಾರಗಳಿದ್ದವು. ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಅವರಿಬ್ಬರ ಆಸ್ತಿ ಬಹಳವಾದದ್ದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಗಿತ್ತು ಅಂತೇಳಿ. ಬೇರೆ ಇವರು ಬೇರೆ ಆಗ್ಲಿಕ್ಕೆ, ಒಬ್ಬರಿಂದ ಒಬ್ರು ಪ್ರತ್ಯೇಕವಾಗ್ಲಿಕ್ಕೆ ಕಾರಣವೇನಂತಂದ್ರೆ ಈ ಲೋಕ ಸಂಬಂಧವಾದಂತ ಒಂದು ಆಸ್ತಿ ಅಂತೇಳಿ, ಇದರಿಂದ ಅವರು ಒಟ್ಟಿಗೆ ಜೀವನ ಮಾಡ್ಲಿಕ್ಕೆ ಅಸಾಧ್ಯವಾಯಿತು ಅಂತೇಳಿ, ಸಾಧ್ಯ ಆಗುವುದಿಲ್ಲ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ನೋಡಿ, ಇವರು ಈ ಧನವನ್ನು ಯಾವಾಗ ಸಂಪಾದಿಸಿದರು ಅಂತ ಗಮನಿಸುವಾಗ ಇಷ್ಟು ಐಶ್ವರ್ಯ ಅವ್ರು ಎಲ್ಲಿಂದ ಬಂತು ಅಂತ ನಾವು ಗಮನಿಸುವಾಗ, ಒಂದು 12ನೇ ಅಧ್ಯಾಯ 5ನೇ ವಚನದಲ್ಲಿ ಅಬ್ರಹಾಮನು, ಅಲ್ಲೊಂದು ಮಾತಿದೆಯಲ್ಲ, 11ನೇ ಅಧ್ಯಾಯ 5ನೇ ವಚನದಲ್ಲಿ ಅವ್ರು ಯಾವ ರೀತಿಯಲ್ಲಿ ಹಣವನ್ನು ಸಂಪಾದಿಸಿದ್ದನ್ನು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. 5ನೇ ವಚನದಲ್ಲಿ ಅವನು ತನ್ನ ಹೆಂಡತಿಯಾದ ಸಾರಳೆಯನ್ನು, ತನ್ನ ತಮ್ಮನ ಮಗನಾದ ಲೋಟನನ್ನು, ತಾನು ಲೋಟನು ಖಾರಾನಿನಲ್ಲಿ ಸಂಪಾದಿಸಿದ್ದ ಎಲ್ಲ ಸೊತ್ತನ್ನು ದಾಸದಾಸಿಯರನ್ನು ತೆಗೆದುಕೊಂಡು ಹೋಗಿ ಕನಾನ ದೇಶಕ್ಕೆ ಸೇರಿದನು. ಈ ವಾಕ್ಯ 5ನೇ ವಚನವನ್ನು ಗಮನಿಸುವಾಗ ಮೆಸ್ಪತೋಮಿಯದಲ್ಲಿ ದೇವರ ದರ್ಶನ ಕೊಟ್ಟು ಕನಾನ ದೇಶಕ್ಕೆ ಹೋಗ್ಬೇಕಂತ ಹೇಳ್ತಾನೆ. ಆದ್ರೆ ಅವರು ಪ್ರಯಾಣ ಮಾಡಿ ಸ್ವಲ್ಪ ದೂರ ಬಂದು ಖಾರಾನಿನಲ್ಲಿದ್ದುಕೊಂಡು, ಅವಾಗ ತೆರಕೊಂಡಿರ್ತಾನೆ, ಖಾರಾನಿನಲ್ಲಿದ್ದುಕೊಂಡು ಮುಂದೆ ಹೋಗದೆ ಇಲ್ಲೇ ಚೆನ್ನಾಗಿದೆ, ಇಲ್ಲೇ ವ್ಯಾಪಾರ ಮಾಡಿ ನಾವಿಲ್ಲೇ ಆಸ್ತಿಯನ್ನು ಗಳಿಸೋಣ ಅಂತ ಹೇಳಿ ಸುಮಾರು ಒಂದು 5-6 ವರ್ಷಗಳು ಆ ಖಾರಾನಿನಲ್ಲಿದ್ದುಕೊಂಡು ಅವರು ಆಸ್ತಿಯನ್ನು ಸಂಪಾದಿಸಿದ್ದಾರೆ ಅಂತೇಳಿ ಅನೇಕ ಪಂಡಿತರ ಅಭಿಪ್ರಾಯ. ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ದೇವರ ಕರುವಿಕೆಗೆ ಕಿವಿಗೊಡದೆ ಅವಿಧೇಯತ್ವದಿಂದ ಸಂಪಾದಿಸಿರುವಂತ ಒಂದು ಸಂಪಾದನೆ ಇದು. ದೇವರೇನ್ ಹೇಳಿದನು, ನೀವು ಕನಾನ ದೇಶಕ್ಕೆ ಹೋಗ್ಬೇಕಂತ ಹೇಳಿ. ಇವ್ರು ಅರ್ಧ ದೂರ ಬಂದು ಈ ಖಾರಾನಿನಲ್ಲಿ ಇಲ್ಲೇ ಇದ್ಬಿಡೋಣ, ಇಲ್ಲೇ ಚೆನ್ನಾಗಿದ್ದೆ ಅಂತೇಳಿ ಅಲ್ಲಿ ಇದ್ಕೊಂಡು ವ್ಯಾಪಾರ ಮಾಡಿದ್ರು. ಅದನ್ನು ಏನ್ ಮಾಡ್ತೀವಿ, ತೆಗೆದುಕೊಂಡು ಬರ್ತಾ. ಇದು ಒಂದು ರೀತಿಯಾಗಿ ಅಂದ್ರೆ ಅವಿಧೇಯತ್ವದಿಂದ ಸಂಪಾದಿಸಿದಂತ ಒಂದು ಸಂಪಾದನೆ ಅಂತ ನಾವು ಗಮನಿಸ್ತೇವೆ. ಆಮೇಲೆ ಇನ್ನೊಂದು 12ನೇ ಅಧ್ಯಾಯ 16ನೇ ವಚನದಲ್ಲಿ ಒಂದು ಮಾತಿದೆ ನೋಡಿ. 16ನೇ ವಚನ, ಫರೋಹನು ಆ ಸ್ತ್ರೀಯನ್ನು ಅರಮನೆಗೆ ಕರೆತರಿಸಿ ಆಕೆಯ ನಿಮಿತ್ತ ಅಬ್ರಹಾಮನಿಗೆ ಉಪಕಾರ ಮಾಡಿದನು. ಆಗ ಅಬ್ರಹಾಮನಿಗೆ ಕುರಿ ದನಗಳನ್ನು, ಗಂಡು ಹೆಣ್ಣು ಕತ್ತೆಗಳನ್ನು, ದಾಸಿಯರನ್ನು, ಒಂಟಿಗಳು ದೊರೆತವು. ಯಾವ ರೀತಿಯಾಗಿ ಬಂತ ಆಸ್ತಿ? ಒಂದು ಅವಿಧೇಯತ್ವದಿಂದ ಸಂಪಾದಿಸಿದ್ರು ಇಬ್ಬರು. ಅವಿಧೇಯತ್ವದಿಂದ, ದೇವರ ಕರವಿಕೆಗೆ ಕಿವಿಗೊಡದೆ, ದೇವರು ಹೋಗಬೇಕೆಂಬ ಸ್ಥಳಕ್ಕೆ ಹೋಗದೆ ಅವ್ರಿಗೆ ಇಷ್ಟವಾದಂತ ಸ್ಥಳದಲ್ಲಿ ಇದ್ದುಕೊಂಡು ಸಂಪಾದನೆ ಮಾಡಿದ್ರು. ಒಂದು. 2, ಇಲ್ಲಿ ಯಾವ ರೀತಿಯಾಗಿ ಬರ್ತಾ ಇದೆ, ಆ ಶಾರಾಯಿಲ ಒಂದು ಅಂದವನ್ನು ನೋಡಿ, ಆಕೆ ಸೌಂದರ್ಯವನ್ನು ನೋಡಿ ಫರೋಹನ್ ಏನ್ ಮಾಡ್ತಂದ್ರೆ ಅಬ್ರಹಾಮನಿಗೆ ಉಪಕಾರ ಮಾಡ್ತಾನೆ. ಶಾರಾಯಿಲ ಒಂದು ಸೌಂದರ್ಯದಿಂದ ಇಲ್ಲ ಸೌಂದರ್ಯವನ್ನು ನೋಡಿ ಅಬ್ರಹಾಮನಿಗೆ ಏನ್ ಮಾಡ್ತಾನೆ,
ಅವನು ಉಪಕಾರ ಮಾಡ್ತಾನೆ. ಉಪಕಾರ ಅಂದ್ರೆ ಕುರಿ ದನಗಳನ್ನು, ಗಂಡು ಹೆಣ್ಣು ಕತ್ತೆಗಳನ್ನು, ದಾಸಿಯರನ್ನು ಕೊಡ್ತಾನೆ. ಅದಕ್ಕೆ ನಾನು ಈಗ ಹೇಳ್ತೇನೆ, ಆ ಸೌಂದರ್ಯದ ಮೂಲಕವಾಗಿ, ಅಂದ ಚಂದದ ಮೂಲಕವಾಗಿ ಆತನಿಗೆ ಆಸ್ತಿ ಐಶ್ವರ್ಯ ಸಿಕ್ತು. ಒಂದು ಅವಿಧೇಯತ್ವದಿಂದ ಸಂಪಾದಿಸಿದನು, ಎರಡು ತನ್ನ ಹೆಂಡತಿಯ ಸೌಂದರ್ಯದಿಂದ ಆತನಿಗೆ ಆಸ್ತಿ ಬಂದಿದೆ ಅಂತೇಳಿ ಈ ವಾಕ್ಯದಲ್ಲಿ ಗಮನಿಸಿ. ಅದಕ್ಕಾಗಿ ಈ ರೀತಿಯಾದಂತ ಬಂದಂತ ಆಸ್ತಿ ಅವರಿಬ್ಬರು ಒಟ್ಟಾಗಿ ಜೀವಿಸಲಿಕ್ಕೆ ಆಗದೆ ಹೋಯಿತು. ಈ ರೀತಿಯಾಗಿ ಬಂದಂತ ಆಸ್ತಿ ನೋಡಿ, ಅಲ್ಲಿ ನಾವು ನೋಡ್ತೀವಿ 5ನೇ ವಚನದಲ್ಲಿ, ಅವನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿ ದನ ಗುಡಾರಗಳಿದ್ದವು. ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಅವರಿಬ್ಬರ ಆಸ್ತಿ ಬಹಳವಾದದ್ರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿದ್ದು ಅಸಾಧ್ಯವಾಯಿತು ಅಂತೆ. ನೋಡಿದ್ರೆ ಇಬ್ಬರು ಐಶ್ವರ್ಯವಂತರೇ. ಲೋಟನು ಐಶ್ವರ್ಯವಂತನಾಗಿದ್ದನು, ಅಬ್ರಹಾಮನು ಕೂಡ ಐಶ್ವರ್ಯವಂತನಾಗಿದ್ದನು. ಆದ್ರೆ ಅವರಿಬ್ಬರು ಒಂದೇ ಸ್ಥಳದಲ್ಲಿ ವಾಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಆಸ್ತಿ ಅವರು ಒಟ್ಟಾಗಿ ಇದ್ದು ಜೀವನ ಮಾಡ್ಲಿಕ್ಕೆ ಆಗದೆ ಹೋಯಿತು. ಅದರಿಂದ ಏನಾಯ್ತು? ಕಲಹವು, ಜಗಳವು ಅದು ಉಂಟಾಗಿರುವಂತದ್ದು ವಾಕ್ಯದಿಂದ ನಾವು ಗಮನಿಸ್ತೀವಿ. ಇವತ್ತು ಕೂಡ ಪ್ರಿಯರೇ, ಲೋಕದಲ್ಲಿ ಒಬ್ಬರಿಂದ ಒಬ್ಬರು ಬೇರೆ ಆಗಿ ಹೋಗ್ಲಿಕ್ಕೆ 100ನಲ್ಲಿ 90% ಈ ಹಣದ ವಿಚಾರದಲ್ಲಿ. ಅದಕ್ಕಾಗಿ ಇಂಥ ವಿಚಾರವನ್ನು ವಿಶ್ವಾಸಿಗಳಾಗಿರುವಂತ ನಾವು ಬಹು ಜಾಗೃತಿಯಿಂದ ಅದರ ಮೇಲೆ ನಾವು ಮನಸ್ಸಿಡದೆ ನಾವು ಆತ್ಮ ಸಂಬಂಧಕರಾಗಿ ನಾವು ಜೀವಿಸುವಂತ ಬಹಳಷ್ಟು ಪ್ರಮುಖವಾದಂತ ವಿಷಯ. ಅದಕ್ಕಾಗಿ ಹಳೆ ಒಡಂಬಡಿಕೆಯ ಭಕ್ತರಿಗೆ ಭೌತಿಕ ಸಂಬಂಧವಂತ ಆಸ್ತಿ ಅಂತಸ್ತನ್ನು ದೇವರು ಕೊಡ್ತಾರೆ. ಅದು ಭೌತಿಕವಾದದ್ದು, ಲೋಕ ಸಂಬಂಧವಾದದ್ದು. ಆದ್ರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದಂತ ನಮಗಾದರೂ ಪರ ಸಂಬಂಧವಾದಂತ ಕ್ರಿಸ್ತನಲ್ಲಿ ಮಹದೈಶ್ವರ್ಯವನ್ನು ನಮಗೆ ಕೊಡ್ತಾರೆ. ಈ ಭೂ ಸಂಬಂಧವಾದಂತ ಐಶ್ವರ್ಯಕ್ಕಿಂತ ಕ್ರಿಸ್ತನಲ್ಲಿ ನಮಗೆ ಸಿಗುವಂತ ಐಶ್ವರ್ಯ ಅತಿ ಶ್ರೇಷ್ಠವಾದದ್ದು. ಅದರಿಂದ ಈ ಜಗಳ ಹೊಡೆದಾಟಗಳು ಬರುವ ಇವತ್ತು ಅನೇಕ ಸಭೆಗಳಲ್ಲಿ, ಇವತ್ತು ಅನೇಕ ಸ್ಥಳಗಳಲ್ಲಿ ಇದರಿಂದಲೇ, ಈ ಐಶ್ವರ್ಯದಿಂದಲೇ ಅನೇಕ ಒಡೆದಾಟಗಳು ಬರುವಂಥದ್ದು, ಜಗಳಗಳು ಬರುವಂಥದ್ದು, ಬೇರೆ ಬೇರೆ ಆಗಿ ಹೋಗುವಂಥದ್ದು ಲೋಕದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಅವರಿಬ್ಬರು ಒಂದೇ ಸ್ಥಳದಲ್ಲಿ ವಾಸ ಮಾಡ್ಲಿಕ್ಕೆ ಆಗದೆ ಹೋಯಿತು. ಅದಕ್ಕಾಗಿ ಏನಾಗ್ತದೆ? ಲೋಟನ ದನ ಕಾಯುವವರಿಗೂ ಮತ್ತು ಅಬ್ರಹಾಮನ ದನ ಕಾಯುವ ಜಗಳ ಉಂಟಾಗ್ತದೆ. ಜಗಳ ಉಂಟಾದಾಗ ಕೆಲವೊಂದು ಸಂಭಾಷಣೆ ಆಗ ನಾನು ತಿಳಿಸ್ತೇನೆ. ಆ ಸಂಭಾಷಣೆ ಆದ ಮೇಲೆ ಲೋಟನು ಅಬ್ರಹಾಮನ ಬಿಟ್ಟು ಬೇರೆ ಕಡೆಗೆ ಹೋಗುವಾಗ ದೇವರ ಅಬ್ರಹಾಮನಿಗೆ ಪ್ರತ್ಯಕ್ಷನಾಗಿ ಹೇಳುವಂತ ಮಾತು. ಆದ್ರೆ ಬೇರೆ ಆಗಿ ಹೋಗಲಿಕ್ಕೆ ಮೇನ್ ಕಾರಣ ಏನಂದ್ರೆ ಅವರಿಬ್ಬರಲ್ಲಿ ಇರುವಂತ ಆಸ್ತಿ. ಆದ್ರೆ ಪ್ರಿಯರೇ, ಇಲ್ಲಿ ನಾವು ಗಮನಿಸೋಣ, ಅಬ್ರಹಾಮನು ಆಸ್ತಿವಂತನೇ, ಆದರೆ ಅಬ್ರಹಾಮನು ಆತ್ಮ ಸಂಬಂಧಿ, ದೇವರಿಗೆ ಸಂಬಂಧಪಟ್ಟವನು, ದೇವರಿಗೆ ಭಯಪಡುವಂತವನು. ಲೋಟನು ಆಸ್ತಿವಂತನೇ, ಆದರೆ ಲೋಟನು ಲೋಕ ಸಂಬಂಧಿ, ಶರೀರ ಸಂಬಂಧಿ. ಅದಕ್ಕಾಗಿ ಇವರಿಬ್ಬರು, ಈ ಆತ್ಮ ಸಂಬಂಧಿ, ಈ ಶರೀರ ಸಂಬಂಧಿಗಳು ಒಂದಾಗಿ ಜೀವನ ಮಾಡ್ಲಿಕ್ಕೆ ಆಗುವುದೇ ಬಹಳ ಕಷ್ಟವಾಗ್ತದೆ. ನಾವು ಸುವಾರ್ತೆಗಳಲ್ಲಿ ಇಲ್ಲ ರೋಮ ಪತ್ರಿಕೆ ನೋಡಿದ್ರೆ ಅವು ಒಂದಕ್ಕೊಂದು ವ್ಯತಿರೇಕವಾಗಿ ಅವು ಹೋರಾಡುವಂತ ಒಂದು ಸ್ವಭಾವಗಳಂತೇಳಿ ಆಧ್ಯಾತ್ಮಿಕ ಜೀವನದಲ್ಲಿ ಗಮನಿಸ್ತೇವೆ. ಇಲ್ಲಿ ಭೌತಿಕವಾಗಿ ಕೂಡ ಅಬ್ರಹಾಂ ಜೀವನದಲ್ಲಿ ಅವರಿಬ್ಬರು ಒಟ್ಟಾಗಿ ಜೀವನ ಮಾಡ್ಲಿಕ್ಕೆ ಆಗದೆ ಹೋಗಿರುವಂತ ಒಂದು ಪರಿಸ್ಥಿತಿಯನ್ನು ನಾವು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಆದ್ರೆ ಇಲ್ಲಿ ಈ ಸಂದರ್ಭ ಬಂದಾಗ, ಯಾವ ಸಂದರ್ಭ? ಈಗ ಒಟ್ಟಿಗೆ ಜೀವನ ಮಾಡ್ಲಿಕ್ಕೆ ಕಷ್ಟವಾಯಿತು. ಲೋಟನ ದನ ಕಾಯುವವರಿಗೂ ಅಬ್ರಹಾಮನ ದನ ಕಾಯುವವರಿಗೂ ಜಗಳ ಉಂಟಾಗಿದೆ. ಆದ್ರೆ ಅಂತ ಪರಿಸ್ಥಿತಿನಲ್ಲಿ ಅಬ್ರಹಾಮನು ಯಾವ ರೀತಿಯಾಗಿ ಸ್ಪಂದಿಸಿದ್ದಾನೆ ಮತ್ತು ಲೋಟನು ಕೂಡ ಯಾವ ರೀತಿಯಾಗಿ ಸ್ಪಂದಿಸಿದ್ದ ಅಂತೇಳಿ ಕೆಲವೊಂದು ವಿಷಯಗಳಲ್ಲಿ ನಾನು ಈ ದರ್ಶನಕ್ಕೆ ಬರ್ತೇನೆ. ಈ ದರ್ಶನ ಆಗ್ಲಿಕ್ಕೆ ದೇವರು ಅಬ್ರಹಾಮನನ್ನು ದರ್ಶನ ಕೊಟ್ಟು ತನ್ನ ದೇಶವನ್ನು ತೋರಿಸಿ ಅದನ್ನು ಆಶೀರ್ವದಿಸುತ್ತೆ ಅಂತ ಹೇಳಲಿಕ್ಕೆ ಕಾರಣಗಳು ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮ ಜೀವನ ಯಾವ ರೀತಿಯಾಗಿತ್ತು, ಅವನು ಐಗುಪ್ತ ದೇಶದಿಂದ ಹೇಗೆ ಬಿಟ್ಟು ಬಂದನು ಮತ್ತು ಯಜ್ಞವೇದಿ ಕಟ್ಟಿಸಿ ದೇವರನ್ನು ಆರಾಧಿಸಿದ ಸಂತೋಷವೇ. ಆದರೆ ಈ ಭೌತಿಕವಾದಂತ ಆಸ್ತಿ, ಈ ಭೌತಿಕವಾದಂತ ಸಂಪತ್ತಿನಿಂದ ಅನೇಕ ಸಮಸ್ಯೆಗಳು ಬಂತು. ಆ ಸಮಸ್ಯೆಗಳು ಬಂದಾಗ ಆತ್ಮ ಸಂಬಂಧಿಯಾದಂತ ಅಬ್ರಹಾಮನು ಯಾವ ರೀತಿಯಾಗಿ ಸ್ಪಂದಿಸಿದ್ದಾನೆ, ಶರೀರ ಸಂಬಂಧಿತ ಲೋಟನು ಯಾವ ರೀತಿಯಾಗಿ ಸ್ಪಂದಿಸಿದ್ದಾನೆ ಅಂತೇಳಿ ಕೆಲವೊಂದು ವಿಚಾರಗಳನ್ನು ಹೇಳಿ ನಾನು 4ನೇ ದರ್ಶನಕ್ಕೆ ನಾನು ಬರ್ತೇನೆ. ನೋಡಿ, ಮೊದಲನೇ ವಿಷಯ, ಆತ್ಮ ಸಂಬಂಧಿ ಅಂತ ಅಬ್ರಹಾಮನು 7ನೇ ವಾಕ್ಯ ಓದೋಣ, 7ನೇ ವಚನ. ಈಗಾಗಲೇ ಅದು ಜಗಳ ಆಗಿ 7ನೇ ವಚನ. ಇದರಿಂದ
ಅಬ್ರಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತ್ತು. ಇದಲ್ಲದೆ ಕನಾನ್ಯರು ಪೆರಿಜ್ಜೀರು ಆ ಕಾಲದಲ್ಲಿ ದೇಶದೊಳಗೆ ಇದ್ದರು. ಇವರು ಇರುವಂತ ಸ್ಥಳದಲ್ಲಿ ಯಾರ್ಯಾರಿದ್ದಾರೆ? ಕನಾನ್ಯರಿದ್ದಾರೆ, ಪೆರಿಜ್ಜೀರಿದ್ದಾರೆ. ಇಷ್ಟು ವರ್ಷಗಳು ಒಟ್ಟಾಗಿ ಬಂದಂತ ಇವರು, ಲೋಟನು ಯಾರು? ಅಬ್ರಹಾಮನ ತಮ್ಮನ ಮಗ. ಅವರಿಬ್ಬರು ಇಷ್ಟು ಕಾಲ ಒಟ್ಟಾಗಿ ಬಂದಂತವ್ರು. ಈಗ ಆಸ್ತಿ ಅಧಿಕವಾದ ಮೇಲೆ ಅವರಿಬ್ಬರಿಗೆ ಜಗಳವಾಯ್ತು. ಆಗ ಇಲ್ಲಿ ಪವಿತ್ರಾತ್ಮ ದೇವರು ಬರೆಸುವಂತ ಮಾತೇನಂತಂದ್ರೆ, ಇದಲ್ಲದೆ ಕನಾನ್ಯರು ಪೆರಿಜ್ಜೀರು ಆ ಕಾಲದಲ್ಲಿ ದೇಶದೊಳಗಿದ್ದರು. ಹೀಗಿರಲು ಅಬ್ರಹಾಮ್, ಅಂದ್ರೆ ಅಲ್ಲಿದ್ದಂತ ಜನರಿದ್ದಾಗ ಅಬ್ರಹಾಮನಿರುವಂತ ಮಾತು. ಇವತ್ತು ಕೂಡ ಲೋಕದಲ್ಲಿ ನಾವಿರುವಂತ ಪ್ರದೇಶಗಳಲ್ಲಿ ಅನ್ಯ ಜನರು ನಮ್ಮನ್ನು ನೋಡ್ತಾ ಇರ್ತಾರೆ. ನಮ್ಮ ಭಕ್ತಿ, ನಮ್ಮ ನಂಬಿಕೆ, ನಮ್ಮ ಜಗಳ, ನಮ್ಮ ಒಡದಾಟ, ನಮ್ಮ ಕಲಹಗಳು, ನಮ್ಮ ದ್ವೇಷ, ಇವೆಲ್ಲವೂ ಕೂಡ ಅನ್ಯ ಜನರು ನೋಡ್ತಾ ಇರ್ತಾರೆ. ಅದಕ್ಕಾಗಿ ಬಹು ಜಾಗೃತಿಯಿಂದ, ಭಯಭಕ್ತಿಯಿಂದ ನಾವು ಜೀವಿಸಬೇಕು. ಲೋಟನಿಗೆ ಅದು ದೊಡ್ಡ ಸಮಸ್ಯೆ ಅಲ್ಲ. ಯಾಕೆ? ಆತನ ಶರೀರ ಸಂಬಂಧಿ, ಲೋಕ ಸಂಬಂಧಿ. ಅದರ ಅಬ್ರಹಾಮನಿಗೆ ಅದು ದೊಡ್ಡ ಸಮಸ್ಯೆ ಆಗಿದೆ. ಆತ್ಮ ಸಂಬಂಧಿಗೆ ಅದು ದೊಡ್ಡ ಸಮಸ್ಯೆ. ಕನಾನ್ಯರು ಪೆರಿಜ್ಜೀರು ಆ ಕಾಲದಲ್ಲಿ ದೇಶದೊಳಗಿದ್ದರು. ಆವಾಗ ಅಬ್ರಹಾಮನು ಲೋಟನಿಗೆ ಹೇಳುವಂತ ಮಾತುಗಳನ್ನು ನಾವು, ಅದಕ್ಕೆ ಇಲ್ಲಿ ಮೊದಲನೇ ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಆತ್ಮ ಸಂಬಂಧಿಯಲ್ಲಿ ಕಾಣಿಸುವಂತ ಒಂದು ಗುಣ, ಲಕ್ಷಣ ಅಂತಂದ್ರೆ, ಈ ಕಲಹ ಜಗಳಗಳು ಬರುವಾಗ ಅವನು ಎದುರುತ್ತಾನೆ. ಎದುರುವಂತ ಒಬ್ಬ ಸ್ವಭಾವ ಅವನಲ್ಲಿರ್ತದೆ. ಯಾವ ವಿಷಯದಲ್ಲಿ? ಎಲ್ಲರೂ ನೋಡ್ತಾ ಇದ್ದಾರೆ, ಅನ್ಯ ಜನರು ನೋಡ್ತಾ ಇದ್ದಾರೆ, ನಮ್ಮ ದೇವರ ನಮಗೆ ಅವಮಾನವಾಗ್ತದೆ ಅಂತ ಹೇಳಿ ಇವನು ಹೆದರುವಂತವನು. ಅದಕ್ಕಾಗಿ ಆ ಹೆದರಿಕೆ ಇದ್ದದ್ರಿಂದಲೇ ಲೋಟನಿಗೆ ಆತನ ವಿಷಯ ತಿಳಿಸ್ತಾ ಇದ್ದಾನೆ. ಮತ್ತು ಮೊದಲು ಅವನು ಹೆದರುವಂತ ಸ್ವಭಾವ ಇರ್ತದೆ. ಎರಡು, ಈ ಕಲಹಕ್ಕೆ ಜಗಳಕ್ಕೆ ಇಷ್ಟಪಡುವವರಲ್ಲ. ಸಾಧ್ಯವಾದ ಮಟ್ಟಿಗೆ ಸಮಾಧಾನವನ್ನೇ ಬಯಸ್ತಾರೆ ಹೊರತು ಜಗಳಗಳನ್ನು ಇಷ್ಟಪಡುವವರಲ್ಲ. ಅದು ಅಬ್ರಹಾಮನ ಜೀವನದಲ್ಲಿ ನಾವು ಮೊದಲು ಅವನು ಭಯಪಡುವಂತ ಒಬ್ಬ ವ್ಯಕ್ತಿ, ಅಂದ್ರೆ ಸುತ್ತಲಿರುವಂತ ಜನರನ್ನು ನೋಡಿ ಭಯಪಡುವಂತ ಒಬ್ಬ ವ್ಯಕ್ತಿ ಆಗಿದ್ದನು. ಎರಡನೇದಾಗಿ ಅದು ಅವನಿಗೆ ಇಷ್ಟನೇ ಇರುವುದಿಲ್ಲ ಈ ಕಲಹಗಳು. ಮೂರನೇದು, ನಾ ಗಮನಿಸುವಾಗ ಪ್ರತ್ಯೇಕವಾಗಿರ್ಲಿಕ್ಕೆ ಅದನ್ನು ಇಷ್ಟಪಡ್ತಾನೆ. ನೋಡಿ, ಓದನ ವಾಕ್ಯ 8ನೇ ವಚನ. ಈಗಿರಲು ಅಬ್ರಹಾಮನು ಲೋಟನಿಗೆ, ನನಗೂ ನಿನಗೂ ನಿನ್ನ ದನ ಕಾಯುವವರಿಗೂ ನನ್ನ ದನ ಕಾಯುವವರಿಗೂ ಜಗಳವಿರಬಾರದು. ಇವನು ಬಯಸುವವನಲ್ಲ, ಇವನಿಗೆ ಇಷ್ಟ ಇರುವುದಿಲ್ಲ, ಇವನು ಬಯಸುವವನಲ್ಲ. ನಾವು ಸಹೋದರರಲ್ಲವೇ? ನಾವ್ಯಾಕೆ ಜಗಳ ಮಾಡ್ಕೊಳ್ಬೇಕು? ನಾವು ಸಹೋದರರಲ್ಲವೇ? ದೇಶವೆಲ್ಲ ಎದುರಿಗೆ ಇದೆ. ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ಆತ್ಮ ಸಂಬಂಧಿ ಯಾವಾಗಲೂ ಕೂಡ ಸಮಾಧಾನವನ್ನೇ ಬಯಸುವಂತವನು. ಪ್ರತ್ಯೇಕವಾಗಿರ್ಲಿಕ್ಕೂ ಸಮಾಧಾನವಾಗಿರ್ಲಿಕ್ಕೂ ಬಯಸುವಂತವನು ಆಗಿರ್ತಾನೆ. ಮತ್ತು ಇನ್ನೊಂದು ಮಾತು ಅಲ್ಲಿ ನಾವು ಓದ್ತೇವೆ, ದೇಶವೆಲ್ಲ ನಿನ್ನೆದಿರದೆ ದಯವಿಟ್ಟು ನನ್ನ ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು ಎಂದು ಹೇಳಿದನು. ಇಲ್ಲಿ ಮೊದಲು ನಿರ್ಣಯ ಮಾಡಿಕೊಳ್ಳುವಂತ ಅವಕಾಶ ಲೋಟನಿಗೆ ಕೊಡ್ತಾ ಇದ್ದಾರೆ. ನೀನು ಆರಿಸಿಕೊ, ನಿನಗೆ ಯಾವ್ದು ಇಷ್ಟವಾಗಿದೆಯೋ, ಯಾವ ಸ್ಥಳಕ್ಕೆ ಹೋಗ್ಲಿಕ್ಕೆ ನೀನು ಇಷ್ಟಪಡ್ತಿದ್ಯೋ ಅದನ್ನು ನೀನು ಆರಿಸ್ಕೊ ಅಂತೇಳಿ ಆಪ್ಷನ್, ಮೊದಲನೇ ಆಲೋಚನೆ ಇಲ್ಲ ನಿರ್ಣಯ ತೆಗೆದುಕೊಳ್ಳುವಂಥದ್ದು ಅಬ್ರಹಾಮನ ಲೋಟನಿಗೆ ಮೊದಲು ಕೊಟ್ಟೆ. ಅಂದ್ರೆ ಅರ್ಥ, ತನಗೆ ನಷ್ಟವಾದರೂ, ತನಗೆ ಒಳ್ಳೇದು ಸಿಗದಿದ್ರು ಕೂಡ ಅವನಿಗೆ ಒಳ್ಳೇದು ಸಿಗಲಿ ಅಂತೇಳಿ ಸಮಾಧಾನ ಬಯಸುವಂತವನು. ತನಗೆ ನಷ್ಟವಾಗಿದ್ರು ಪರವಾಗಿಲ್ಲ, ಈ ಜಗಳಗಳು ಇರಬಾರದು ಅಂತೇಳಿ ಅವನು ಬಯಸುವಂತವನು. ಮತ್ತು ಅಲ್ಲಿ ತನ್ನ ಇಷ್ಟವನ್ನು ಅವನು ನೋಡುವಂತವನಲ್ಲ. ನಿನ್ನಿಷ್ಟ, ನಿನಗೆ ಯಾವ್ದು ಬೇಕೋ ಅದನ್ನು ತೆಗೆದುಕೋ ಅಂತ. ಆಮೇಲೆ 9ನೇ ವಚನದಲ್ಲಿ, ಇಲ್ಲ 12ನೇ ವಚನದಲ್ಲಿ ಅಬ್ರಹಾಮನು ಕನಾನು ದೇಶದಲ್ಲಿ ವಾಸ ಮಾಡಿದನು. ಅಂದ್ರೆ ದೇವರು ಏನ್ ಹೇಳಿದ್ದ? ನೀನು ಕನಾನು ದೇಶದಲ್ಲಿ ಇರಬೇಕಂತೆ. ದೇವರು ಹೇಳಿರುವಂತ ಸ್ಥಳದಲ್ಲಿ ಇದ್ದನು. ಮತ್ತೆ 14ನೇ ವಚನದಲ್ಲಿ ದೇವರ ಪ್ರತ್ಯಕ್ಷತೆಯನ್ನು ಆತನು ನೋಡಿದ. ಸುಮಾರು 7 ವಿಷಯಗಳು ಹೇಳಿದ. ಆತ್ಮ ಸಂಬಂಧಿ ಇರುವಂತ ಅಬ್ರಹಾಮನಲ್ಲಿ 7 ವಿಷಯ. ಮೊದಲನೇನು, ಕಲಹಕ್ಕೆ ಭಯಪಡುತ್ತಾನೆ. 2, ಕಲಹಗಳನ್ನು ಇಷ್ಟಪಡುವುದಿಲ್ಲ. 3, ಅವನು ಪ್ರತ್ಯೇಕವಾಗಿ ಸಮಾಧಾನವಾಗಿರ್ಲಿಕ್ಕೆ ನೋಡ್ತಾನೆ. 4, ತನಗೆ ನಷ್ಟ ಉಂಟಾದರೂ ತ್ಯಾಗ ಮಾಡ್ತಾನೆ. ನಿನ್ನಿಷ್ಟ, ನೀನು ಆರಿಸ್ಕೊಂಡು ನೀನು ತೆಗೆದುಕೊಂಡು ಹೋಗು, ತನಗೆ ನಷ್ಟವಾದರೂ ತ್ಯಾಗ ಮಾಡ್ತಾನೆ. 5, ತನ್ನ ಇಷ್ಟವನ್ನು ಅವನು ಎನಿಸುವುದಿಲ್ಲ, ತನ್ನ ಇಷ್ಟವನ್ನು ನೋಡಿಕೊಳ್ಳುವುದಿಲ್ಲ. 6, ದೇವರು ಹೇಳಿರುವಂತ ಸ್ಥಳದಲ್ಲಿ ದೇವರು ಹೇಳಿದ ಹಾಗೆ ಜೀವಿಸ್ತಾನೆ. 7,
ದೇವರ ಪ್ರತ್ಯಕ್ಷತೆಯನ್ನು ನೋಡಿದ್ದಾರೆ. ಆದ್ರೆ ಶರೀರ ಸಂಬಂಧಿಗಳು ಆಗಲ್ಲ ಪ್ರಿಯರೇ. ಇವರಿಗೆ ಭಯ ಇರುವುದಿಲ್ಲ. ಇನ್ನೂ ಬೇಕಾದ್ರೆ ಹೆಚ್ಚು ಮಾಡ್ತಾರೆ. ಆತ್ಮ ಸಂಬಂಧಿ ಭಯಪಡ್ತಾನೆ, ಆದ್ರೆ ಲೋಟನಾದ್ರೆ ಏನ್ ಮಾಡ್ತಾನೆ, ಅವನು ಭಯಪಡುವುದಿಲ್ಲ, ಅದಕ್ಕೆ ಬೇಕಾದ್ರೆ ಇನ್ನು ಹೆಚ್ಚು ಮಾಡ್ತಾನೆ. ಒಂದು. ಎರಡು, ಅವನ ಕಣ್ಣಿಗೆ ಯಾವುದು ಸುಂದರವಾಗಿ, ಯಾವುದು ಅನುಕೂಲಕರವಾಗಿ ಕಾಣಿಸಿದೀವೋ ಅದನ್ನ ಆರಿಸ್ಕೊಳ್ತಾನೆ. ಲೋಟನ ಕಣ್ಣೆತ್ತಿ ನೋಡಿದಾಗ 10ನೇ ವಚನದಲ್ಲಿ ನೋಡ್ತೀವಲ್ಲ, ಲೋಟನ್ನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಲೆಯ ಸುತ್ತಲಿನ ಪ್ರದೇಶವು ಚೊಗೋರಿನ ತನಕ ಎಲ್ಲ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳಿದುಕೊಂಡು ಯೆಹೋವನು ಸೊದಮ ಗೋಮೆರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆ ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿ ಆಗಿತ್ತು. ಇವನು ಕಣ್ಣೆತ್ತಿ ನೋಡಿ ಏನ್ ಮಾಡ್ತಾನೆ, ತನಗೆ ಅನುಕೂಲಕರವಾದದ್ದು, ತನ್ನ ಕಣ್ಣಿಗೆ ಇಂಪಾಗಿ ಸುಂದರವಾಗಿ ಕಾಣಿಸ್ಕೊಂಡಂತ ಸ್ಥಳವನ್ನು ಆರಿಸಿಕೊಳ್ಳುತ್ತಾನೆ. ನಷ್ಟವಾದ್ರೆ ಅವನು ಒಪ್ಪುವುದಿಲ್ಲ. ಒಂದ್ ವೇಳೆ ಅಬ್ರಹಾಮನು ಬೇಡ ಈ ಸ್ಥಳಕ್ಕೆ ಹೋದ್ರೆ ಅವನು ಒಪ್ಪುವುದಿಲ್ಲ. ಅವನು ನೋಡಿದಂತ ಸ್ಥಳಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತಾನೆ. ತನ್ನ ಇಷ್ಟವನ್ನು ನೆರವೇರಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ ಮತ್ತು ದೇವರು ಹೇಳಿದ್ದನ್ನು ಮಾಡುತ್ತೆ. ಇದು ಲೋಟನಲ್ಲಿ ನಾವು ನೋಡುವಂತ ಒಂದು ಸ್ವಭಾವ. ಈ ರೀತಿಯಾಗಿ ಇದ್ದದ್ದರಿಂದ ಇವರಿಬ್ಬರು ಒಂದಾಗಿ ಜೀವನ ಮಾಡ್ಲಿಕ್ಕೆ ಆಗಲಿಲ್ಲ. ಆತ್ಮ ಸಂಬಂಧಿಗೂ ಮತ್ತು ಶರೀರ ಸಂಬಂಧಿಗೂ ಬಹಳಷ್ಟು ವ್ಯತ್ಯಾಸಗಳಿದ್ದರಿಂದ ಇವನು ಭಯಪಡುವಂತವನು, ಇವನು ಕಲಹವನ್ನು ಇಷ್ಟಪಡುವುದಿಲ್ಲ, ಸಮಾಧಾನ ಬಯಸುವಂತವನು, ತನಗೆ ನಷ್ಟವಾದ್ರೂ ತ್ಯಾಗ ಮಾಡ್ತಾನೆ, ತನ್ನ ಇಷ್ಟವನ್ನು ನೋಡಿಕೊಳ್ಳುವುದಿಲ್ಲ, ದೇವರು ಹೇಳಿದ್ದನ್ನು ಮಾಡ್ಲಿಕ್ಕೆ ಇಷ್ಟಪಡ್ತಾನೆ. ಆದ್ರೆ ಇವರು ಹಾಗಲ್ಲ. ಲೋಟನ ಕಡೆಯವರು, ಅವರಿಗೆ ಭಯ ಇರುವುದಿಲ್ಲ, ಬೇಕಾದ್ರೆ ಜಗಳ ಹೆಚ್ಚು ಮಾಡ್ತಾರೆ ಮತ್ತು ಅವ್ರಿಗೆ ಇಂಪಾದದ್ದನ್ನು, ಅವರು ಸುಂದರವಾದದ್ದನ್ನು ಆರಿಸಿಕೊಂಡಿದ್ದಾರೆ ಮತ್ತು ನಷ್ಟವನ್ನು ಅವರು ಒಪ್ಪುವುದಿಲ್ಲ. ತಮ್ಮ ಇಷ್ಟವನ್ನು ನೆರವೇರಿಸಿಕೊಳ್ತಾರೆ, ದೇವರು ಹೇಳಿದ್ದನ್ನು ಮಾಡುವುದಿಲ್ಲ. ಅದಕ್ಕಾಗಿ ಇಂಥ ಸ್ವಭಾವ ಇರುವಂತವರು ಈ ಆತ್ಮ ಸಂಬಂಧಿ ಮತ್ತು ಈ ಶರೀರ ಸಂಬಂಧಿ ಒಟ್ಟಿಗೆ ಜೀವನ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಅಬ್ರಾಹ್ಮಣ ಹೇಳ್ತಾನೆ, ನಿನ್ನ ಇಷ್ಟಪ್ಪ, ನೀನು ಆರಿಸಿಕೊ ಅಂತೇಳಿ ಹೇಳಿದಾಗ ಅವನು ಸೊದಮ ಗೋಮರ ಪಟ್ಟಣವನ್ನು ಆರಿಸಿಕೊಂಡು ಏನ್ ಮಾಡ್ತಾನೆ, ಅಲ್ಲಿಗೆ ಹೋಗ್ತಾನೆ. ಅಬ್ರಾಹ್ಮಣ ಮಾತ್ರ ಕನಾನ ದೇಶದಲ್ಲಿ ವಾಸ 12ನೇ ವಚನ ನೋಡಿ, 12ನೇ ವಚನ, ಅಬ್ರಾಹ್ಮನು ಕನಾನ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದಾನ್ ವಲಯ ಸುತ್ತಿನ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸೊದಮೆಗೆ ಬಂದನು. ಸೊದಮ ಪಟ್ಟಣವು ದುಷ್ಟರು ಯೆಹೋವನಿಗೆ ಮಹಾ ಅಪರಾಧಿಗಳಾಗಿತ್ತು. ಫಸ್ಟ್ ಅವ್ರಿಗೆ ಗೊತ್ತಾಗ್ಲಿಲ್ಲ. ಮೊದಲು ಅವನಿಗೆ ಹೆಂಗಿತ್ತು, ಅವನ ಕಣ್ಣಿಗೆ ಚೆನ್ನಾಗಿ ಕಾಣಿಸಿತ್ತು, ಏನೇನು ತೋಟದ ಹಾಗೆ ಇತ್ತು, ಯೋರ್ದಾನು ವಲಯ ಹಾಗಿತ್ತು, ಅದು ತುಂಬಾ ಸುಂದರವಾಗಿ ಕಾಣಿಸಿದೆ. ಆದ್ರೆ ಅದೇನು, ಯೆಹೋವನಿಗೆ ದುಷ್ಟರು ಮಹಾ ಅಪರಾಧಿಗಳಾಗಿದ್ದಾರೆ. ಇದರಲ್ಲಿ ಕೂಡ ಒಂದು ಆತ್ಮಿಕವಾದ ಸತ್ಯ ಅಂತಂದ್ರೆ, ನಮ್ಮ ಕಣ್ಣಿಂದ ನಾವು ನೋಡಿ, ನಾವು ಇಷ್ಟಪಟ್ಟು ನಾವು ತೆಗೆದುಕೊಂಡಿರುವಂತದ್ದು ಅದು ಯಾವಾಗಲೂ ಕೂಡ ನಮಗೆ ನಷ್ಟವನ್ನು, ದುಃಖವನ್ನು ಉಂಟು ಮಾಡ್ತದೆ. ಲೋಟನ ಜೀವನದಲ್ಲಿ ನಾವು ಅದೇ ನೋಡ್ತೀವಿ ಮುಂದಿನ ಅಧ್ಯಾಯಗಳಲ್ಲಿ. ಅವನು ಆಶೆ ಪಟ್ಟು ಆರಿಸಿಕೊಂಡನು, ಆದ್ರೆ ಅದು ಅವನಿಗೆ ಆಶೀರ್ವಾದಕರವಾಗಿರಲಿಲ್ಲ. ಅದು ಅವನಿಗೆ ಶಾಪಗ್ರಸ್ತವಾಗಿ ಅದು ಮಾಡಲ್ಪಟ್ಟಿತ್ತು. ಆದ್ರೆ ಅಬ್ರಹಾಮನು ಅವನಿಗೆ ಅವಕಾಶವನ್ನು ಕೊಟ್ಟು ಉಳಿದಿದ್ದನ್ನು ಅಬ್ರಹಾಮನು ಇಟ್ಟುಕೊಂಡ. ಆದರೆ ದೇವ್ರೇನ್ ಮಾಡಿದ್ದಾನೆ, ಅದನ್ನೇ ದೇವರು ಆಶೀರ್ವದಿಸ್ತಾನೆ. ಅದಕ್ಕಾಗಿ 14ನೇ ವಚನದಲ್ಲಿ ಲೋಟನು ಅಬ್ರಹಾಮನ ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಹಾಮನಿಗೆ, ನೀನೆದ್ದು ಈ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ದಿಕ್ಕಲ್ಲಿ ಕಣ್ಣೆತ್ತು ನೋಡು. ಈಗ ದೇವರು ನೀನ್ ನೋಡು ಅಂತೇನೆ. ಲೋಟನ್ ತಾನಾಗಿ ನೋಡಿ ತನ್ನ ಕಣ್ಣಿಗೆ ಇಂಪಾದದ್ದನ್ನು ಆರಿಸಿಕೊಂಡು ಹೋಗ್ತಾನೆ. ಆದ್ರೆ ಅಬ್ರಹಾಮನಿಗೆ ದೇವರು ಹೇಳ್ತಾನೆ, ನೀನು ಕಣ್ಣೆತ್ತು ನೋಡು, ಲೋಟನು ಬಿಟ್ಟು ಹೋದಂತ ದೇಶವನ್ನು ನೋಡು, ನಾನು ಇದನ್ನು ಏನ್ ಮಾಡ್ತೇನೆ, ಆಶೀರ್ವದಿಸುತ್ತೇನೆ ಅಂತೇಳಿ ದೇವರು ಅಬ್ರಹಾಮನನ್ನು ಆ ಸಮಯದಲ್ಲಿ ಆಧರಿಸಿರುವಂಥದ್ದು, ತನ್ನ ಸಂತಾನಕ್ಕೆ ಸಿಗುವಂತ ಒಂದು ಆಶೀರ್ವಾದವನ್ನು ಅಲ್ಲಿ ಆತನ ತಿಳಿಯಪಡಿಸಿರುವಂಥದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಒಂದು ಆತ್ಮಿಕ ಒಂದು ಸತ್ಯ ಏನಂತಂದ್ರೆ, ನಾವೆಷ್ಟೇ ಆತ್ಮ ಸಂಬಂಧಿಗಳಾಗಿದ್ರು ಕೂಡ, ನಾನು ಮೊದಲೇ ಹೇಳಿದ್ದೆ, ಅವನು ಐಗುಪ್ತ ದೇಶವನ್ನು ಬಿಟ್ಟಿದ್ದಾನೆ, ಮೊದಲನೇ ಸ್ಥಿತಿಗೆ ಬಂದನು ಮತ್ತು ದೇವರನ್ನು ಆರಾಧಿಸಿದನು. ಆದ್ರೂ ಕೂಡ ನಾವು ಶರೀರದ ಮಧ್ಯದಲ್ಲೇ ಇರಬೇಕು, ಶರೀರ ಸಂಬಂಧಗಳ ಮಧ್ಯದಲ್ಲಿ ಇರಬೇಕು. ಅದಕ್ಕಾಗಿ ಅವರ ವ್ಯವಹಾರಗಳಲ್ಲಿ ನಾವು ಸೇರದೆ ನಾವು ಪ್ರತ್ಯೇಕವಾಗಿರುವಾಗ ದೇವರ ಪ್ರತ್ಯಕ್ಷತೆಯನ್ನು ನಾವು ಅನುಭವಿಸ್ತೀವಿ. ಅಬ್ರಹಾಮನು ಲೋಟನ ಬಿಟ್ಟು ಹೋದ ಮೇಲೆ ದೇವರು ಅಬ್ರಹಾಮ ಪ್ರತ್ಯಕ್ಷ. ಅದಕ್ಕಾಗಿ ನಾನು ಈಗ ಹೇಳ್ತೀನಿ, ಕೆಲವೊಂದು ವಿಷಯಗಳನ್ನು ನಾವು ಬಿಡುವಾಗಲೇ ದೇವರ ಪ್ರಸನ್ನತೆ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ಇಲ್ಲ ಅದು ಬೇಕು ಇದು ಬೇಕು, ನಾನು ಎಲ್ಲರೊಂದಿಗೆ ಒಟ್ಟಿಗೆ ಹೋಗ್ತೀನಿ ಅಂದ್ರೆ ದೇವರ ಪ್ರಸನ್ನತೆ, ದೇವರ ಆದರಣೆ, ಸಂತೈಸುವಿಕೆ ನಮ್ಮ ಜೀವನದಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. ಲೋಕ ಕೊಡುವಷ್ಟು ಎಷ್ಟು ಸ್ವಲ್ಪ ದಿನ, 3 ದಿನ 4 ದಿನ ಅಷ್ಟೇ. ಅದಕ್ಕಾಗಿ ನಾವು ಕೆಲವರನ್ನು ಬಿಡಬೇಕು. ಕೆಲವೊಂದು ವಿಷಯಗಳನ್ನು ಬಿಡುವಾಗ
ಏನಾಗ್ತದೆ, ದೇವರ ಪ್ರತ್ಯಕ್ಷತೆಯನ್ನು, ದೇವರ ಸಮಾಧಾನವನ್ನು, ದೇವರ ಸಂತೈಸುವಿಕೆಯನ್ನು ನಮ್ಮ ಜೀವನದಲ್ಲಿ ನನಗೆಲ್ಲರಿದ್ದಾರೆ, ಇದೆಲ್ಲ ನನ್ನದಂತ ನಾವು ಹೋಗುವಾಗ ದೇವರು ನಮ್ಮ ಹತ್ರಕ್ಕೆ ಬರುವುದಿಲ್ಲ. ಇವನಿಗೆ ಇಷ್ಟು ಜನ ಇದ್ದಾರೆ, ನಾನು ಯಾಕೆ ಬೇಗ ಹೋಗ್ಬೇಕಂತೆ. ಈಗ ಅಬ್ರಹಾಮನ ಒಬ್ಬಂಟಿಗನಾಗಿದ್ದಾಗ ದೇವರ ಬಂದು ಪ್ರತ್ಯಕ್ಷನಾಗಿ, ನೀನು ಹೆದರಿ ಬೇಡಪ್ಪ, ಈ ದೇಶವೆಲ್ಲ ನೋಡು, ನಾನು ನಿನ್ನ ಸಂತತಿಗೆ ಕೊಡ್ತೇನೆ ಅಂತ ಹೇಳಿ ಆತ್ಮ ವಾಗ್ದಾನ ಮಾಡಿದ. ಇವತ್ತು ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ ಪ್ರಿಯ. ಅದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ, ನಮ್ಮ ಜೀವನದಲ್ಲಿ ಕೆಲವೊಂದನ್ನು ಬಿಡಬೇಕು. ಕೆಲವೊಂದು ಅನ್ಯೋನ್ಯತೆಗಳನ್ನು, ಕೆಲವೊಂದು ಫ್ರೆಂಡ್ಶಿಪ್ ಅನ್ನು ನಾವು ಬಿಡುವಾಗ ದೇವರ ಪ್ರಸನ್ನತೆ ನಾವು ಅನುಭವಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿ ಒಂದು ಮಾತು ನೋಡಿ, ಅಪೊಸ್ತಲ ಕೃತ್ಯಗಳಲ್ಲಿ ಒಂದು ಮಾತು ಓದೋಣ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 40ನೇ ವಚನದಲ್ಲಿ ಒಂದು ಮಾತು, 40ನೇ ವಚನ. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು, ವಕ್ರ ಬುದ್ಧಿಯುಳ್ಳ ಈ ಸಂತತಿ ಅವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅವರಿಗೆ ರಕ್ಷಣೆ, ಅಲ್ಲಿ ನಾವು ಮೇಲಿನ ರಕ್ಷಣೆ ಹೊಂದಬೇಕಾದರೆ, ಯೇಸು ಕ್ರಿಸ್ತನಲ್ಲಿ ಅವರು ಸೇರಬೇಕಾದ್ರೆ ಅವ್ರು ಹೇಳುವಂತ ಮಾತು ಅಂತಂದ್ರೆ, ವಕ್ರ ಬುದ್ಧಿಯುಳ್ಳ ಈ ಸಂತತಿ ಅವರಿಂದ ತಪ್ಪಿಸಿಕೊಳ್ಳಿರಿ. ಮತ್ತೊಂದು ಭಾಷೆಯಲ್ಲಿ, ಅವರಿಂದ ಬೇರ್ಪಟ್ಟು ನೀವು ಪ್ರತ್ಯೇಕವಾಗಿ ಜೀವಿಸುವ, ಆಗ್ಲೇ ನಿಜವಾದಂತ ಒಂದು ರಕ್ಷಣೆಯನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ನಾವೆಲ್ಲರೊಂದಿಗೆ ಇಜ್ಜೋಡಾಗಿ, 2ನೇ ಕೊರಿಂಥಿ 6:14 ಓದಿದ್ವಲ್ಲ, ಎಲ್ಲರೊಂದಿಗೆ ಇಜ್ಜೋಡಾಗಿ ಸೇರಿ ಎಲ್ಲ ಕಾರ್ಯಗಳು ಮಾಡ್ತಾ ಹೋಗುವಾಗ ಆ ರಕ್ಷಣೆ ಅನುಭವವನ್ನು ನಾವು ಆನಂದಿಸಲಿಕ್ಕೆ ಆಗುವುದಿಲ್ಲ. ದೇವರ ಪ್ರಸನ್ನತೆಯನ್ನು ಅನುಭವಿಸ್ಲಿಕ್ಕೆ ಆಗುವುದಿಲ್ಲ. ದೇವರ ಪ್ರಸನ್ನತೆ ನಾವು ಅನುಭವಿಸಬೇಕಾದ್ರೆ ವಕ್ರ ಬುದ್ಧಿಯುಳ್ಳ ಈ ಸಂತತಿ ಅವರನ್ನು ತಪ್ಪಿಸಿಕೊಳ್ಳಿರಿ ಎಂದು ಎಚ್ಚರಿಸಿ ನಾವು ಪ್ರತ್ಯೇಕಿಸಲ್ಪಡುವಂತವ್ರು ಆಗಿರ್ಬೇಕು. ಮತ್ತೆ ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ ನೋಡಿ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 2ನೇ ವಚನದಲ್ಲಿ ಕೆಲವೊಂದು ಬೇಡದಾಗಿರುವಂತ ರೆಂಬೆಗಳನ್ನು ಕಟ್ ಮಾಡಿ ತೆಗಿಬೇಕಂತೆ ಅಲ್ಲ. 15ನೇ ಅಧ್ಯಾಯ 2ನೇ ವಚನ. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕ್ತಾನೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾವು ಹಾಗೆ ಕೆಳಗೆ ಓದ್ತಾ ಬರುವಾಗ ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ತೆಗೆದು ಹಾಕಬೇಕು. ತೆಗೆದು ಹಾಕದಿದ್ರೆ ಏನಾಗ್ತದೆ, ಫಲ ಕೊಡುವಂತ ಕೊಂಬೆಗಳು ಕಷ್ಟವಾಗ್ತದೆ. ಅದಕ್ಕಾಗಿ ಬೇಡದಾಗಿರುವಂತ ಕೊಂಬೆಗಳನ್ನು, ಬೇಡದಾಗಿರುವಂತ ಕೊಂಬೆಗಳನ್ನು ನಾವೇನ್ ಮಾಡ್ಬೇಕು, ಕಟ್ ಮಾಡಿ ಬಿಸಾಕಿದಾಗ್ಲ ಮಾತ್ರ ನಾವು ಹೆಚ್ಚಿನ ಫಲ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಅವೆಲ್ಲ ಇಟ್ಟುಕೊಂಡ್ರೆ ಫಲ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ದೇವರ ಪ್ರಸನ್ನತೆ ನಾವು ಅನುಭವಿಸಬೇಕಾದ್ರೆ ಕೆಲವೊಂದನ್ನು ಬಿಡಬೇಕು. ಕೆಲವೊಂದನ್ನು ಬಿಟ್ಟಾಗ ನಾವು ದೇವರ ಪ್ರಸನ್ನತೆಯನ್ನು ಅನುಭವಿಸ್ತೀವಿ. ಏನೇನು ಬಿಡಬೇಕು ಒಂದು ಮಾತು ಓದಿ ನಾನು ಮುಗಿಸ್ತೇನೆ. ಕೊಲಸಿದವ್ರಿಗೆ ಬರೆದ ಪತ್ರಿಕೆ, ಏನೇನು ಬಿಡಬೇಕು. ಕೊಲಸಿದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ. ದೇವರ ಪ್ರಸನ್ನತೆ ನಮ್ಮ ಜೀವನದಲ್ಲಿ ನಾವು ಅನುಭವಿಸಬೇಕಾದ್ರೆ ನಾವು ಬಿಡಬೇಕಾದಂತ ವಿಷಯಗಳು 3ನೇ ಅಧ್ಯಾಯ 5ನೇ ವಚನ. ಆದದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವನೆಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗ್ತದೆ. ಇವುಗಳು ನಮ್ಮಲ್ಲಿರುವ, ಇವು ಇದ್ದರೆ ಇಲ್ಲಿ ಹೇಳಿರುವಂತ ಈ ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ನಾವು ವಿಸರ್ಜಿಸದೆ, ಬಿಟ್ಟು ಬಿಡದೆ ಹಾಗೆ ಇಟ್ಟುಕೊಂಡ್ರೆ ದೇವರ ಕೋಪ ನಮ್ಮ ಮೇಲೆ ಬರ್ತದೆ. ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಕೆಲವೊಂದನ್ನು ಬಿಡಬೇಕು, ಕೆಲವೊಂದು ಅನ್ಯೋನ್ಯತೆಗಳನ್ನು ಬಿಡಬೇಕು, ಕೆಲವೊಂದು ಕಾರ್ಯಗಳನ್ನು ಬಿಡಬೇಕು. ಬಿಡುವಾಗ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ಇನ್ನೊಂದು ವಚನ ಓದಿ ನಾನು ಮುಗಿಸ್ತೇನೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ತರದ ನಿಂದೆಯನ್ನು ವಿಸರ್ಜಿಸಿ. ವಿಸರ್ಜಿಸಿ ಅಂದ್ರೆ ಬಿಡಬೇಕು. ಈ ಎಲ್ಲ ಕೆಟ್ಟತನ, ವಂಚನೆ, ಕಪಟ, ಹೊಟ್ಟೆ ಕಿಚ್ಚು, ಎಲ್ಲ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆ ಹೊಂದಿವಿರಿ ಅಂತೆ. ಅದಕ್ಕಾಗಿ ಪ್ರಿಯರೇ, ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸಬೇಕು. ದೇವರಿಂದ ನಾವು ಆಧರಿಸಲ್ಪಡಬೇಕಾದ್ರೆ ನಾವೇನು ಮಾಡಬೇಕು, ಕೆಲವು ವ್ಯಕ್ತಿಗಳನ್ನು, ಕೆಲವೊಂದು ಸಂಬಂಧಗಳನ್ನು, ಕೆಲವೊಂದು ಕಾರ್ಯಗಳನ್ನು ನಾವು ಬಿಡುವಾಗ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ 4ನೇ ಪ್ರತ್ಯಕ್ಷ ಕೊಡ್ಲಿಕ್ಕೆ ಮೇನ್ ಉದ್ದೇಶ ಅಂತಂದ್ರೆ, ದೇವರು ಅಬ್ರಹಾಮನನ್ನು ಆಧರಿಸುವುದಕ್ಕಾಗಿ, ಲೋಟನು ಬೇರೆ ಆಗಿ ಒಳ್ಳೆ ಪ್ರಾಂತವನ್ನು ಆರಿಸಿಕೊಂಡು ಹೋದನು.
ಈಗ ದೇವರು ಆತನನ್ನು ಆಧರಿಸಿ ತನ್ನ ದೇಶಕ್ಕೆ ಸಿಗುವಂತ ಆಶೀರ್ವಾದವನ್ನು ಆತನು ಕೊಟ್ಟಿದ್ದ. ಇವತ್ತು ನಾವುಗಳಂತ ಆಶೀರ್ವಾದ ಅನುಭವಿಸಬೇಕಾದ್ರೆ ಈ ಲೋಕದ ಸ್ನೇಹಗಳು, ಅವಿಶ್ವಾಸಗಳನ್ನು ಇಜ್ಜೋಡು, ಲೋಕದ ಕಾರ್ಯಕ್ರಮಗಳಲ್ಲಿ ನಾವು ಸೇರದೆ ಪ್ರತ್ಯೇಕವಾಗಿ ಜೀವಿಸೋಣ. ದೇವರ ಆಶೀರ್ವಾದಗಳನ್ನು, ಪ್ರಸನ್ನತೆಯನ್ನು ಅನುಭವಿಸೋಣ. ಆ ರೀತಿಯಾಗಿರ್ಲಿಕ್ಕೆ ದೇವರ ಆತ್ಮನು ನಮಗೆ ಸಹಾಯ ಮಾಡ್ಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ತಿಳಿಸ್ತೇನೆ. ಎಲ್ಲ ಧನ್ಯವಾದ.